ಪಾಕಿಸ್ತಾನ ಈ 11 ವರ್ಷಗಳಲ್ಲಿ ಭೀಕರ ಬಡತನಕ್ಕೆ ಬಿದ್ದಿದೆ. ಅಂದ್ರೆ ದಿವಾಳಿಯತ್ತ ಸಾಗ್ತಾ ಇದೆ. 11 ವರ್ಷಗಳಲ್ಲಿ ಭೀಕರ ಬಡತನಕ್ಕೆ ಈಗ ಪಾಕ್ ತತ್ತರಗೊಂಡಿದೆ. 7 ಕೋಟಿ ಜನರಿಗೆ ಒಂದು ಹೊತ್ತಿನ ಗಂಜಿ ಕೂಡ ಸಿಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಎಸ್, ಪಾಕಿಸ್ತಾನ ದಿವಾಳಿಯತ್ತ ಸಾಗ್ತಾ ಇದೆ. 11 ವರ್ಷಗಳಲ್ಲಿ ಭೀಕರ ಬಡತನಕ್ಕೆ ಪಾಕ್ ತತ್ತರಗೊಂಡಿದೆ. 7 ಕೋಟಿ ಜನರಿಗೆ ಒಂದು ಹೊತ್ತಿನ ಗಂಜಿ ಕೂಡ ಸಿಗ್ತಾ ಇಲ್ಲ ಅಂತ ಅಧೋಗತಿಗೆ ತಲುಪಿದೆ ಪಾಕಿಸ್ತಾನದ ಒಂದು ಆರ್ಥಿಕ ಪರಿಸ್ಥಿತಿ. ಬಡತನದ ಪ್ರಮಾಣ 11 ವರ್ಷಗಳಲ್ಲೇ ಗರಿಷ್ಠ ಮಟ್ಟಕ್ಕೆ ಏರಿಕೆಯಾಗಿದೆ. ಸಚಿವ ಅಹ್ಸಾನ್ ಇಕ್ಬಾಲ್ ಬಿಡುಗಡೆ ಮಾಡಿರತಕ್ಕಂತಹ ಅಧಿಕೃತ ಸಮೀಕ್ಷೆಯಲ್ಲಿ ಇದು ಗೊತ್ತಾಯಿತು. ಪಾಕಿಸ್ತಾನದ ಒಟ್ಟು ಬಡತನದ ಪ್ರಮಾಣ 29% ಏರಿಕೆ ಕಂಡಿದೆ. ಸುಮಾರು 7 ಕೋಟಿ ಜನ ಬಡತನದ ರೇಖೆಗಿಂತ ಕೆಳಗಿನ ಜೀವನ ಮಟ್ಟದಲ್ಲಿದ್ದಾರೆ. 2014ರ ನಂತರ ಗರಿಷ್ಠ ಮಟ್ಟಕ್ಕೆ ಪಾಕಿಸ್ತಾನದ ಬಡತನ ತಲುಪಿದೆ. ಬಡವರು ಹಾಗೂ ಶ್ರೀಮಂತರ ನಡುವಿನ ಅಂತರ ಏನಿದೆ, ಈ ಅಂತರ ಭಾರೀ ಏರಿಕೆ ಕಂಡಿದೆ. 21 ವರ್ಷಗಳಲ್ಲಿ ನಿರುದ್ಯೋಗ ದರವೂ ಕೂಡ ಏರಿಕೆ ಕಂಡಿದೆ. ಕೆಲಸ ಖಾಲಿ ಅಗತ್ಯ ವಸ್ತುಗಳಿಗೂ ಕೂಡ ಲಕ್ಷಾಂತರ ಕುಟುಂಬಗಳು ಪರದಾಡ್ತಾ ಇದ್ದಾರೆ. ನೆರೆಯ ರಾಷ್ಟ್ರ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಈಗ ಗಂಭೀರ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಕಳೆದ 11 ವರ್ಷಗಳಲ್ಲಿ ಕಂಡೇ ಕಾಣದ ಮಟ್ಟಿಗೆ ಬಡತನ ಏರಿಕೆ ಕಂಡಿದೆ. ಅಧಿಕೃತ ಸಮೀಕ್ಷೆಯ ಪ್ರಕಾರ ದೇಶದ ಬಡತನದ ಪ್ರಮಾಣ 29% ತಲುಪಿದ್ದು, ಸುಮಾರು 7 ಕೋಟಿ ಜನ ತೀವ್ರ ಬಡತನ ರೇಖೆಗಿಂತ ಕೆಳಗೆ ಬದುಕುತ್ತಿದ್ದಾರೆ. ಅಂದ್ರೆ ಪ್ರತಿದಿನದ ಬದುಕೆ ಒಂದು ಹೋರಾಟ ಆಗಿದೆ ಅಂತ ಹೇಳ್ಬೋದು. ಅಹ್ಸಾನ್ ಇಕ್ಬಾಲ್ ಅವರು ಬಿಡುಗಡೆ ಮಾಡಿರತಕ್ಕಂತಹ ಒಂದು ಸಮೀಕ್ಷೆಯ ಪ್ರಕಾರ ಶೆಹಬಾಜ್ ಶರೀಫ್ ನೇತೃತ್ವದ ಸರ್ಕಾರದ ಮೊದಲ ವರ್ಷದಲ್ಲೇ ಬಡತನ 21.9ರಿಂದ 28.9ಕ್ಕೆ ಏರಿಕೆ ಕಂಡಿದೆ. ಇದು 2014ರ ನಂತರದ ಗರಿಷ್ಠ ಮಟ್ಟ. ಕೇವಲ ಬಡತನ ಮಾತ್ರ ಅಲ್ಲ, ಆದಾಯ ಅಸಮಾನತೆಯೂ ಕೂಡ 27 ವರ್ಷಗಳಲ್ಲೇ ಅತ್ಯಂತ ಕೆಟ್ಟ ಸ್ಥಿತಿಗೆ ತಲುಪಿದೆ. ಶ್ರೀಮಂತರು ಕೂಡ, ಅಂದರೆ ಶ್ರೀಮಂತರು ಬಡವರು ಇವರ ನಡುವಿನ ಒಂದು ಅಂತರ 1998ರ ಬಳಿಕ ಇದೇ ಮೊದಲ ಬಾರಿಗೆ ಇಷ್ಟು ದೊಡ್ಡದಾಗಿದೆ. ದೇಶದಲ್ಲಿ ನಿರುದ್ಯೋಗದ ಪ್ರಮಾಣ 7.1ಕ್ಕೆ ಏರಿದ್ದು, ಇದು ಕಳೆದ 21 ವರ್ಷಗಳಲ್ಲೇ ಗರಿಷ್ಠ ಮಟ್ಟ ಅಂತ ಹೇಳ್ಬೋದು. ಜನರ ಮಾಸಿಕ ಸರಾಸರಿ ಆದಾಯ 12% ಕುಸಿದು ಕೇವಲ 31,127 ರೂಪಾಯಿಗೆ ಬಂದು ತಲುಪಿದೆ. ಆದರೆ ಖರ್ಚುಗಳು ಎಷ್ಟಾಗಬಹುದು? ಅವುಗಳಂತೂ ಗಗನಕ್ಕೇರಿದೆ. ಹಣ ದುಬ್ಬರದಿಂದಾಗಿ ಮನೆಯ ಖರ್ಚು, ವಿದ್ಯುತ್, ಇಂಧನ, ಆಹಾರ ಎಲ್ಲವೂ ಕೂಡ ದುಬಾರಿಯಾಗಿದೆ. ಹೀಗಾಗಿ ಸಾವಿರಾರು ಕುಟುಂಬಗಳು ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ನಿರ್ಮಾಣ ಆಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಬಡತನ 28.2ರಿಂದ ಈಗ 36.2ಕ್ಕೆ ಏರಿಕೆ ಕಂಡಿದೆ. ಬಲೂಚಿಸ್ತಾನ್ನಲ್ಲಿ ಪರಿಸ್ಥಿತಿ ಅತ್ಯಂತ ಗಂಭೀರವಾಗಿದೆ. ಇಲ್ಲಿ ಬಡತನ 47ಕ್ಕೆ ತಲುಪಿರ್ತಕ್ಕಂಥದ್ದು. ಇನ್ನು ಸಿಂಧ್ನಲ್ಲಿ 32.6, ಇನ್ನು ಪಂಜಾಬ್ನಲ್ಲಿ 23.3ಕ್ಕೆ ಏರಿಕೆ ಕಂಡಿದೆ. ಭದ್ರತಾ ಸಮಸ್ಯೆಗಳ ಕಾರಣದಿಂದ ಖೈಬರ್ ಮತ್ತು ಬಲೂಚಿಸ್ತಾನಗಳ ಆ ಒಂದು ಭಾಗಗಳಲ್ಲಿ ಮಾರುಕಟ್ಟೆ ಪ್ರವೇಶ, ಉದ್ಯೋಗ ಅವಕಾಶಗಳು ಮತ್ತು ಮೂಲಭೂತ ಸೇವೆಗಳು ಏನಿದ್ದಾವೋ ಎಲ್ಲವೂ ಕೂಡ ಕಡಿಮೆ ಆಗಿದೆ. ಇದರಿಂದ ಜನರ ಜೀವನೋಪಾಯ ಮತ್ತಷ್ಟು ಕುಸಿತ ಕಂಡಿದೆ.